ದರ್ಶನ್ ಸರ್ ಒಂದು ಕರ್ನಾಟಕದಲ್ಲಿ ಒಂದು ಪ್ರಸಿದ್ಧ ನಟ ಅವರು. ಅಂಥ ಒಬ್ಬ ನಟ ಬಂದ್ಬಿಟ್ಟು ಈ ಥರ ಒಂದು ಚಿಕ್ಕ ವಿಷಯನ ಅವರು ಕಾನೂನಿನ ಮುಖಾಂತರನೂ ಬಗೆಹರಿಸ್ಬೋದಾಗಿತ್ತು. ಇಷ್ಟು ಚಿಕ್ಕ ವಯಸ್ಸನ್ನು ದುರ್ಗದಲ್ಲೇ ಏನಾರ ಹೇಳ್ಬಿಟ್ಟು ಇಲ್ಲೊಬ್ಬ ರಾಜ್ಯಾಧ್ಯಕ್ಷರನ್ನ ಒಬ್ಬ ನೇಮಿಸಿದ್ರಲ್ಲ, ಅವನ ಮುಖಾಂತರನೇ ದರ್ಶನ್ ಸರ್ ಮುಖಾಂತರ ತಲುಪದೆ ಅವರಿಗೆ ಅಲ್ಲಿ ಸುದ್ದಿ ಮುಟ್ಟಿಸ್ತಾನೆ. ಸರ್ ನಾನೇ ನೋಡ್ಕೊತೀನಿ ಇದನ್ನೆಲ್ಲ ನಿಮ್ಮವರೆಗೂ ನಾವು ಬಿಡಲ್ಲ ಅಂತ ಹೇಳ್ದೇನೆ ಆ ದರ್ಶನ್ ಸರ್ ಚಿಕ್ಕ ವಿಷಯನ ತೊಗೊಂಡಾಗ ಆ ಒಂದು ಪ್ರಾಣಾಪಾನ ತೆಗ್ದಿದಾರಲ್ಲ, ಅದೆಷ್ಟರ ಮಟ್ಟಿಗೆ ಸರಿ. ನಾನು ದರ್ಶನ್ ಸರ್ ಸಿನಿಮಾ ನೋಡ್ತೀನಿ, ಎಲ್ಲ ನೋಡ್ತೀನಿ. ಆದರೆ ಇವ್ರು ಈ ಥರ ಒಂದು ಯುವಕರಿಗೆ ಏನಂತ ಅವರು ಮೆಸೇಜ್ ಕೊಡ್ತಾರೆ, ನಾನು ಐದಿನಿ, ನೀವೇನು ಬೇಕಾದ್ರು ಮಾಡಿರಿ, ಅಭಿಮಾನಿಗಳು ಈ ಥರ ಕೆಟ್ಟ ಸಂದೇಶನ ರವಾನಿಸೋದವರು ಅಲ್ಲ, ನೀವೇ ಕೆಟ್ಟ ಸಂದೇಶನ ರವಾನಿಸೋದು. ನನ್ನನ್ನು ಇಡೀ ಈ ಕಾನೂನು ಏನು ಮಾಡ್ಕೊಳಕ್ಕಾಗಲ್ಲ. ಇಲ್ಲಿ ಯಾರೂ ಏನು ನನ್ನ ಬಗ್ಗೆ ಕೆಮ್ಮಲ್ಲ. ಯಾಕೆ ಅಂತಂದರೆ ನನಗೆ ಕೊಟ್ಟೆಂತರ ಫ್ಯಾನ್ಸ್ ಇದ್ದಾರೆ. ನನ್ನ ಅಭಿಮಾನಿಗಳು ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ. ನನ್ನ ಅಭಿಮಾನಿಗಳು ಕೂಗಾಕ್ಬಿಟ್ರೆ ಕಾನೂನಿನಿಂದ ತಪ್ಪಿಸ್ಕೋಬಹುದು ಅನ್ನೋ ಭ್ರಮೆಯಲ್ಲಿದ್ರು. ಒಂದಲ್ಲ ಒಂದಿನ ಇದು ಒಂದು ಸೊಕ್ಕು ಅಡುಗೆ ಅಡುಗುತ್ತೆ. ಯಾವ್ದಾರ ಆಗಲಿ ವ್ಯಕ್ತಿ ಹಮ್ಮಲ್ಲಿ ದರ್ಪದಲ್ಲಿ ಏನು ಬೇಕಾದ್ರು ಮಾತಾಡ್ಬೋದು. ಒಂದಲ್ಲ ಒಂದಿನ ಇದು ಅಡುಗೆ ಅಡುಗುತ್ತೆ. ಆ ಒಂದು ಚಿಕ್ಕ ವಿಷಯನ ಇಲ್ಲೇ ಯಾವ್ದಾದ್ರು ಒಂದು ಲೋಕಲ್ ಸ್ಟೇಷನಲ್ಲೇ ಹೇಳಿದರೆ ಅದನ್ನ ಮುಚ್ಚಾಕ್ಸೋರು. ಅವನು ತಪ್ಪು ಮಾಡಿದ್ದಾನೆ, ಆ ವ್ಯಕ್ತಿ ಏನು ತಪ್ಪು ಮಾಡ್ದಂಗಿಲ್ಲ. ಆ ಥರ ಒಂದು ಮೆಸೇಜ್ ಮಾಡೋದು ಒಂದು ಹೆಣ್ಣಿಗೆ ತಪ್ಪನೇ, ಅದು ಅಪರಾಧನೇ. ಅದನ್ನು ಇಲ್ಲಿ ಅಲ್ಲಿವರೆಗೂ ಬಿಡೋದೇನು ಇದು ಇರಲಿಲ್ಲ. ಇಲ್ಲೇ ಲೋಕಲ್ಲಾಗೇನೆ ಮುಗಿಸಿದ್ರೆ ಆಗ್ತಿದೆ. ಈ ಮಟ್ಟದಾಗೆ ತೊಗೊಂಡಾಗ ವ್ಯಕ್ತಿ ಚಿತ್ರಹಿಂಸೆ ಕೊಟ್ಟು ಅದು ಇಲ್ಲಿಂದ 200 ಕಿಲೋಮೀಟರ್ ಬೆಂಗಳೂರಿಗೆ ತಗೊಂಡು. ಹೆಸರೇನು ಸರ್? ಅಖಿಲೇಶ್. ನೀವು ಊಹಾಪೋಹಗಳನ್ನ ನಂಬೇಡಿ. ಮೆಸೇಜ್ ಎಕ್ಸಾಕ್ಟ್ಲಿ ಏನ್ ಮಾಡಿದ್ದಾರೆ ಅಂತ ಇನ್ನು ಯಾರಿಗೂ ಕೂಡ ಖಚಿತವಾದ ಮಾಹಿತಿ ಇಲ್ಲ. ಯಾವ ಪೊಲೀಸರು ಕೂಡ ಹಿಂಗೆ ಮೆಸೇಜ್ ಮಾಡಿದ್ದಾರೆ, ಇದೇ ಪದ ಬಳಸಿದ್ದಾರೆ ಅಂತ ಹೇಳಿಲ್ಲ. ಹಿಂಗಾಗಿ ನಾವು ಅಸಂಪ್ಷನ್ ಮಾಡೋದು ಬೇಡ. ಆದ್ರೆ ಒಂದಂತೂ ಸತ್ಯ, ಅವರು ಮಾಡಿದಂತಹ ಮೆಸೇಜ್ ಸೈಬರ್ಗೆ ಇದು ಕಂಪ್ಲೇಂಟ್. ಹಂಗ ನೋಡಿದ್ರೆ ಸರ್ ಹೈಯೆಸ್ಟ್ ಟ್ರಾಲ್ ಆಗೋದು ನಾನೇ ಸರ್. ನಾನು ಹೈಯೆಸ್ಟ್ ಟ್ರಾಲ್ ಆಗದೆ ನನ್ನ ಸೊಂಟದ ಮೇಲೆ ಸೊಂಟದ ಕೆಳಗೆ ಎಷ್ಟು ಬೇಕೋ ಅಷ್ಟು ಬೈತಾರೆ. ನಾನು ನೋಡಿ ಹಿಂಗೆ ಒದ್ದು ಮುಂದಕ್ಕೆ ಹೋಗ್ತಿರ್ತೀನಿ. ನಾನು ಏನ್ ಹೇಳಿ ಹಿಂಗೆ ಒದ್ದು ಮುಂದಕ್ಕೆ ಹೋಗ್ತಿರ್ತೀನಿ. ನಿಂದಕರು ಇರಬೇಕು ಹಂದಿಗಳಂತೆ. ನಮ್ ಕೆಲಸ ಮಾತಾಡ್ಬೇಕೆ ಹೊರತು ನಾವು ಮಾತಾಡಬಾರ್ದು. ಅಂಥದ್ರಲ್ಲಿ ಕಮೆಂಟ್ ಹಾಕಿದ ಅಂತ ಕೊಲೆ ಮಾಡ್ತಾರೆ ಅಂದ್ರೆ ಅಷ್ಟು ಒಬ್ಬ ವ್ಯಕ್ತಿಗೆ 13 ಜನ ತಗೊಂಡೋಗಿ ವೈಯಕ್ತಿಕವಾಗಿ ಅಲ್ಲೇ ಮಾಡೋದು ಇದೆಯಾ? ಇದನ್ನ ತೀರಾ ಪರ್ಸನಲ್ ಆಗಿ ಹ್ಯಾಂಡ್ಲ್ ಮಾಡ್ಬೇಕಾ? ಇದನ್ನ ಇಷ್ಟು ಒಂದು ಚಿಕ್ಕ ವಿಷಯನ ಆ ವ್ಯಕ್ತಿಗೆ ಯಾರೀಗ ಇದಾಗುತ್ತೆ? ಚಿಕ್ಕ ಒಂದು ಗರ್ಭಿಣಿಯ ಅಮ್ಮ. ಇದಕ್ಕೆ ನ್ಯಾಯ ದರ್ಶನ್ ಸರಿಗೆ ಇದಕ್ಕೆ ಆ ಯೋಚನೆ ಕೂಡ ಮಾಡಿಲ್ವಾ? ಕುಡಿದು ಏನು ಬೇಕಾದ್ರೂ ಮಾಡ್ಬೋದು ಅಂತ ಒಂದು ಇದನ್ನ ನನ್ನ ಬಗ್ಗೆ ಡಿಫೆಂಡ್ ಮಾಡ್ಕೊಂತಾರೆ ಅಭಿಮಾನಿಗಳು ಅಂತ ಹೇಳ್ಬಿಟ್ಟು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.